ವಡ್ಡೇರವಾಡಿಯಲ್ಲಿ ವಿವಾಹಿತ ಮಹಿಳೆ ಹಾಗೂ ಆಕೆಯ ತಾಯಿಗೆ ಬಟ್ಟೆ ಹರಿದು ಹಲ್ಲೆ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ 3 ಆರೋಪಿಗಳನ್ನು ಬಂಧಿಸಲಾಗಿದೆ. ಅಲ್ಲದೆ ಎಸಿಪಿ ರ್ಯಾಂಕ್ ಅಧಿಕಾರಿಯಿಂದ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಜರುಗಿಸಲಾಗುವುದು ಎಂದು ನಗರ ಪೊಲೀಸ್ ಆಯುಕ್ತ ಯಡಾ ಮಾರ್ಟಿನ್ ಮಾರ್ಪ್ನಾಂಗ್ ಶನಿವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಪೊಲೀಸ್ ಸ್ಟೇಷನ್ದಲ್ಲಿ ಒಂದು ಕ್ರೈಮ್ ನಂಬರ್ 195/2024 ಈ ಸೆಕ್ಷನ್ 115 ಪ್ರಕಾರ BNS ರಿಜಿಸ್ಟರ್ ಆಗಿದೆ. ಇದರಲ್ಲಿ 3 ಆರೋಪಿಗಳು ಅವರು ಬೈ ನೇಮ್ ಅವರು ಕೊಟ್ಟಿದ್ದಾರೆ. ಮತ್ತು ಈಗ 3 ಆರೋಪಿಗಳು ಕೂಡ ನಾವು ಅರೆಸ್ಟ್ ಮಾಡಿದ್ವಿ, ಸೆಕ್ಯೂರ್ ಮಾಡಿದ್ವಿ. ಸೊ ಇದರಲ್ಲಿ ಏನಾಗಿದೆ, ಆ್ಯಕ್ಚುಲಿ ಅವರು ಮತ್ತು ಅವ್ರ ಅಕ್ಕಪಕ್ಕ ಮನೆಯವ್ರ ಜೊತೆಗೆ ಸ್ವಲ್ಪ ಜಗಳ ಆಗಿದೆ. ಬೇರೆ ಇಶ್ಯೂ ಸಂಬಂಧಪಟ್ಟೆ ಸ್ವಲ್ಪ ಗಲಾಟೆ ಆಗಿದೆ. ಮತ್ತು 13 ತಾರೀಕಲ್ಲಿ ಇದು ಇಶ್ಯೂ ಆಗಿದೆ. ಸೊ 13 ತಾರೀಕದಲ್ಲಿ ಇದು ಇಶ್ಯೂ ಆಗಿದೆ. ಮತ್ತು ನಿನ್ನೆ ಪೊಲೀಸ್ ಸ್ಟೇಷನ್ಗೆ ಬಂದು ಒಂದು ಕೇಸ್ ಕೊಟ್ಟಿದ್ದಾರೆ. ಮತ್ತು ಅವ್ರ ಕಂಪ್ಲೇಂಟ್ ಪ್ರಕಾರ ನಾವು ಒಂದು ಕಂಪ್ಲೇಂಟ್ ತೊಗೊಂಡಿದ್ವಿ. ಮತ್ತು ಈಗ ಆರೋಪಿಗಳು ನಾವು ಅರೆಸ್ಟ್ ಮಾಡಿದ್ವಿ. ಘಟನೆ ಕಾರಣ ಅದು ನಾವು ಏನು ತನಿಖೆ ಮಾಡಬೇಕು. ಈಗ ಅವರು ಅಂದರೆ ಅವರ ಅಕ್ಕಪಕ್ಕ ಮನೆಯವರು ಸುಮ್ಮನೆ ಅವ್ರ ಮೇಲೆ ಈ ಥರ ದೌರ್ಜನ್ಯ ಮಾಡ್ತಾ ಇದ್ದಾರಂತೆ ಅವರು ಹೇಳ್ತಾ ಇದ್ದಾರೆ. ಸೊ ಕಾರಣ ಏನಿದೆ, ಪ್ರಕರಣದಲ್ಲಿ ಬಟ್ಟೆ ಬಚ್ಚಿ ಬೀಳ್ತಿದ್ದಾರೆ. ಮಂಡಪುರಿ ಪ್ರಕರಣ ಮಾಸು ಮುನ್ನ ಇನ್ನೊಂದಾಯಿತು. ಕಾನೂನು ಸುವ್ಯವಸ್ಥೆ ಯಾಕೆ ಹದಗೆಡ್ತಾ ಇದೆ? ಯಾಕೆ ನಿಮ್ಮ ಸಿಬ್ಬಂದಿಗಳನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ? ಅದಕ್ಕೆ ನಾನು ಕೂಡ ಈ ವಿಷಯ ಬಗ್ಗೆ ನಾನು ಒಂದು ರಿಪೋರ್ಟ್ DCPಯಿಂದ ನಾನು ಕೇಳಿದ್ದೀನಿ. ಅಂದರೆ ಏನಾಗಿದೆ ಮತ್ತು ಯಾಕೆ ತಕ್ಷಣ ಅದು ಅರೆಸ್ಟ್ ಆಗಿಲ್ಲ, ಅದು ನಾನು ಕೇಳಿದ್ದೀನಿ. ಆದರೆ ನಿನ್ನೆ ಅವರು ಸ್ಟೇಷನ್ಗೆ ಬಂದು ಒಂದು ಕೇಸ್ ಕೊಟ್ಟಿದ್ರೆ ಮಾಡಿದ್ವಿ. ಈಗ ಅರೆಸ್ಟ್ ಕೂಡ ನಾವು ಮಾಡಿದ್ವಿ. ಪೊಲೀಸ್ ಸ್ಟೇಷನ್ ದೂರು ಕೊಡಕ್ಕೆ ಹೋದ್ರು ಕೂಡ ದೂರು ತಗೊಳ್ಳಿಲ್ಲ, ನಿರ್ಲಕ್ಷ್ಯ ಮಾಡಿದ್ರು ಅಂತೇಳಿ. ಹೌದು, ಅವರು ಕೂಡ ಹಾಗೆ ಈಗ ಹೇಳ್ತಾ ಇದ್ದಾರೆ ನನಗೆ. ಅದು ನಾನು ವಿಚಾರ ಮಾಡ್ತೀನಿ, ಏನಾಗಿದೆ, ಯಾಕೆ ಕೇಸ್ ತಕ್ಷಣ ತೊಗೊಂಡಿದ್ದಲ್ಲ ಅಂತ ಅದು ನಾನು ವಿಚಾರ ಮಾಡ್ತೀನಿ. ಆಮೇಲೆ ಉತ್ತರ ಪ್ರದೇಶ ಬಿಟ್ಟರೆ ಇಲ್ಲೇ ಪಂಚ ಸಂಸ್ಕೃತಿ ಇದೆ. ಪಂಚರು ಅನ್ನೋದು ಎದಕ್ಕೆ ಬೇಕು? ಪೊಲೀಸ್ ಸ್ಟೇಷನ್ ಎದಕ್ಕೆ ಬೇಕಾಗುತ್ತೆ? ಪಂಚರು ಅನ್ನೋದು ಇದ್ದಾರೆ. ಯಾಕಂದ್ರೆ ಸ್ವಾತಂತ್ರ್ಯ ಬಂದು 75 ವರ್ಷ ಆಯಿತು. ಪಂಚರನೇ ವ್ಯವಹಾರ ಎಲ್ಲ ಬಗೆಹರಿಸೋದಂತ ಕಾನೂನು ಯಾಕೆ ಇರಬೇಕು? ಕಾನೂನು ಸುವ್ಯವಸ್ಥೆ ಕಾಪಾಡೋಕೆ ನೀವು ಇದ್ದಾರೆ. ಅವರು ತಪ್ಪಿದೆ. ಯಾಕಂದರೆ ನಮ್ಮ ಕಾನೂನು ಪ್ರಕಾರ ಯಾವಾಗ ಯಾರು ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಟ್ಟಿದ್ರೆ ಯಾರು ತಕ್ಷಣವೇ ಯಾರು ಕೇಸ್ ರಿಜಿಸ್ಟರ್ ಆಗಬೇಕಾಗಿತ್ತು. ಅದು ಬಹುಶಃ ಮಾಡಿಲ್ಲ. ಅದಕ್ಕೆ ನಾನು ಈಗ ಒಂದು ಎನ್ಕ್ವೈರಿ ನಾನು ಶುರು ಮಾಡ್ತೀನಿ, ಯಾಕೆ ಮಾಡಿಲ್ಲ. ಅಂದರೆ ಪಂಚರು ನಿನ್ನೆ ಬಂದು ಕೇಸ್ ವಾಪಸ್ ತಗೊಳ್ಳಿ ಅಂತ ಏನು ಒತ್ತಡ ಹಾಕಿದ್ರು. ಸೊ ಒಂದು ಪೊಲೀಸ್ ಘಟನೆ ಹೋದ್ಮೇಲೆ ಕೂಡ ಪ್ರಕಾರ ಹಿಂದೆ ತೊಗೊಂಡವ್ರು ಒತ್ತಡ ಹಾಕಿರ್ತಕ್ಕಂಥ, ಅದನ್ನು ಕೂಡ ಪರಿಶೀಲನೆ ಮಾಡಿ ಅದು ಕೂಡ ನಾನು ವಿಚಾರ ಮಾಡ್ತೀನಿ. ಈಗ ನಾನು ಆಲ್ರೆಡಿ ಇನ್ಸ್ಟ್ರಕ್ಷನ್ ನಾನು ಕೊಟ್ಟಿದ್ದೀನಿ. ಈಗ ಅವ್ರ ಮನೆ ಹತ್ತಿರ ಈಗ ನಾವು ಫಿಕ್ಸ್ ಪೈ ನಾವು ಹಾಕ್ತೀವಿ. ಸೊ ಅವ್ರಿಗೆ ಯಾವುದು ತೊಂದರೆ ಆಗಬಾರ್ದು ಅಂತ ಈಗ ನಾವು ಫಿಕ್ಸ್ ಪೈನಲ್ಲಿ ಡಿಪ್ಲಾಯ್ ಮಾಡಿದ್ವಿ. ಥ್ಯಾಂಕ್ ಯು. ವಿವಾಹಿತ ಮಹಿಳೆ ಹಾಗೂ ಆಕೆಯ ತಾಯಿ ಮಾಳಮಾರುತಿ ಪೊಲೀಸರು ಪ್ರಕರಣ ದಾಖಲಿಸಿಕೊಳ್ಳಲು ಹಿಂದೇಟು ಹಾಕಿದ್ರು ಎನ್ನುವ ಆರೋಪ ಮಾಡಿದ್ದಾರೆ. ಪ್ರಕರಣದ ಸಂಬಂಧ 3 ಜನರನ್ನ ಬಂಧಿಸಿದ್ದೇವೆ. ಪ್ರಕರಣದ ತನಿಖಾಧಿಕಾರಿಯನ್ನ ಬದಲಾವಣೆ ಮಾಡಿದ್ದೇನೆ. ಎಸಿಪಿ ರ್ಯಾಂಕ್ನ ಅಧಿಕಾರಿಯಿಂದ ತನಿಖೆ ನಡೆಸ್ತಾ ಇದ್ದೇವೆ ಎಂದರು. ವಿನೋದ್ ಕೋಲ್ಕಾರ್, KMN ಕನ್ನಡ, ಬೆಳಗಾವಿ.